Hi, we are going to discuss regarding congenital cardiac defects. What is this congenital cardiac defects? The defects related to heart. The congenital cardiac defects is nothing but problem with the structure of the heart. And a congenital heart defect ಅಂದ್ರೆ ಏನಾದ್ರೂ ಇನ್ ಸ್ಟ್ರಕ್ಚರ್ ಆಫ್ ಹಾರ್ಟ್ ಅಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರೋಂಥದ್ದನ್ನ congenital cardiac defect ಅಂತ ಕರಿತೀವಿ. ಯೂಶಲಿ congenital ಆಗಿರೋದ್ರಿಂದ ಇದು ಹುಟ್ಟಿದಾಗಿಂದನೂ ಈ ಡಿಫೆಕ್ಟ್ಸ್ ಇರುತ್ತೆ. ಅದರಲ್ಲೂ ಈ congenital cardiac heart defect ಮೋಸ್ಟ್ ಕಾಮನ್ ಟೈಪ್ ಆಫ್ ಮೇಜರ್ ಬರ್ತ್ ಡಿಫೆಕ್ಟ್. ಏನಾಗುತ್ತೆ ಅಂದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಬೇಬೀಸ್ ಹಾರ್ಟ್ ಯಾವಾಗ ಗ್ರೋ ಆಗಕ್ ಸ್ಟಾರ್ಟ್ ಮಾಡುತ್ತೆ ಆವಾಗ ಡೆವಲಪ್ಮೆಂಟಲ್ ಮತ್ತೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಆಗುತ್ತೆ. ಏನಿರ್ಬೋದು ಈ ಸ್ಟ್ರಕ್ಚರಲ್ ಡಿಫೆಕ್ಟ್ ಅಂದ್ರೆ ಮೇ ಬಿ ಇದು ಹಾರ್ಟ್ ವಾಲ್ಸ್ ಅಲ್ಲಿ ಇರ್ಬೋದು ಅಥವಾ ವ್ಯಾಲ್ವ್ಸ್ ಅಲ್ಲಿ ಇರ್ಬೋದು ಅಥವಾ ಹಾರ್ಟ್ರೀಸ್ ಅಲ್ಲಿ ಇರ್ಬೋದು ಅಥವಾ ವೇನ್ಸ್ ಅಲ್ಲಿ ಇರ್ಬೋದು. ಸೊ ಯಾವುದೇ ರೀತಿಯಾದ ಸ್ಟ್ರಕ್ಚರಲ್ ಡಿಫೆಕ್ಟ್ ಆದಾಗ ಅದೇನಾಗುತ್ತೆ ಅಂದ್ರೆ ನಾರ್ಮಲ್ ಬ್ಲಡ್ ಫ್ಲೋ ಡಿಸ್ಟರ್ಬ್ ಮಾಡುತ್ತೆ. ಸೊ ಹೆಂಗ್ ಡಿಸ್ಟರ್ಬ್ ಮಾಡುತ್ತೆ? ಮೇ ಬಿ ದ ಬ್ಲಡ್ ಫ್ಲೋ ಕ್ಯಾನ್ ಸ್ಲೋ ಡೌನ್ ಆರ್ ಮೇ ಬಿ ಇಟ್ ಇಸ್ ಕಂಪ್ಲೀಟ್ಲಿ ಬ್ಲಾಕ್ ಆರ್ ಇಟ್ ಇಸ್ ಗೋಯಿಂಗ್ ರಾಂಗ್ ಡೈರೆಕ್ಷನ್ ಆರ್ ರಾಂಗ್ ಪ್ಲೇಸ್. ಕಾಸಸ್ ಏನು, ಕಾರಣಗಳೇನು ಅಂದ್ರೆ ಕ್ರೋಮೋಸೋಮಲ್ ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ಸ್. ಟೆಟ್ರೋಜೆನ್ಸ್ ಅಂತಂದ್ರೆ ಟೆರಟೋಜೆನ್ಸ್ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿಯಾದ ಮೆಡಿಸಿನ್ ಓವರ್ ಕೌಂಟರ್ ತಗೊಂಡಾಗ ಓವರ್ ಡೋಸ್ ತಗೊಂಡಾಗ ಅದರಿಂದನೂ ಆಗಂತದ್ದು. ಮತ್ತೆ ಡಯಾಗ್ನೋಸ್ಟಿಕ್ ಟೆಸ್ಟ್ ನಾವು ಆಲ್ರೆಡಿ ನೋಡಿದಾಗೆ ಪ್ರಿನೇಟಲ್ ಅಂಡ್ ಪೋಸ್ಟ್ ನೇಟಲ್. ಪ್ರಿನೇಟಲ್ ಅಂದ್ರೆ ಡೀಟೇಲ್ ಅಲ್ಟ್ರಾಸೌಂಡ್, ಪೋಸ್ಟ್ ನೇಟಲ್ ಅಂದ್ರೆ clinically we will divide this into two groups: central cyanosis, acyanotic cardiac defect. ಇದು post natal recognition, after birth recognition. First one, cardiac defects present with cyanosis. ನಾವು ನೋಡಿದ್ವಿ ಈ post natal recognition ಅಲ್ಲಿ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಏನೇನಂದ್ರೆ ಸೆಂಟ್ರಲ್ ಸೈನೋಸಿಸ್ ಮತ್ತೆ ಎಸೈನೋಟಿಕ್ ಕಾರ್ಡಿಯಾಕ್ ಡಿಫೆಕ್ಟ್ಸ್. ಸೊ ಫಸ್ಟ್ ಕಾರ್ಡಿಯಾಕ್ ಡಿಫೆಕ್ಟ್ಸ್ ಪ್ರೆಸೆಂಟಿಂಗ್ ವಿತ್ ಸೈನೋಸಿಸ್, ಸೆಂಟ್ರಲ್ ಸೈನೋಸಿಸ್. The defects include in this group transposition of great arteries, pulmonary atresia, tetralogy of Fallot, tricuspid atresia, total anomalous pulmonary venous drainage, univentricular or complex heart. These are the defects presenting with cyanosis. First one, transposition of great arteries, TGA. Transpose literally means swapped or exchanged. So a congenital anomaly of or congenital abnormality of heart in which the aorta arises from right ventricle and the pulmonary arteries from left ventricle. ಏನಾಗುತ್ತೆ ಅಂದ್ರೆ ಈ ಕಂಡೀಷನ್ ಅಲ್ಲಿ ಟ್ರಾನ್ಸ್ಪೋಸಿಷನ್ ಅಂತ ಅಂದ್ರೆ ಅಥವಾ ಟ್ರಾನ್ಸ್ಪೋಸ್ಡ್ ಅಂತಾನೆ ಸ್ವಾಪ್ಡ್ ಅಂತ ಅಂದ್ರೆ ಎಕ್ಸ್ಚೇಂಜ್ಡ್ ಅಂತ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಯೋಟ ಬಂದು ರೈಟ್ ವೆಂಟ್ರಿಕಲ್ ಇಂದ, ಪಲ್ಮನರಿ ಆರ್ಟರಿ ಬಂದು ಲೆಫ್ಟ್ ವೆಂಟ್ರಿಕಲ್ ಇಂದ ಅರೈಸ್ ಆಗಿರುತ್ತೆ. ಸೊ ಎರಡು ಅಂದ್ರೆ ಸ್ವಾಪ್ಡ್ ಆಗಿರೋದ್ರಿಂದ ಅಥವಾ ಎಕ್ಸ್ಚೇಂಜ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಇಸ್ ಸರ್ಕ್ಯುಲೇಟೆಡ್ ಬ್ಯಾಕ್ ಟು ಸಿಸ್ಟಮ್. ನೆಕ್ಸ್ಟ್ ಕಾಸಸ್ ಅಂತಂದ್ರೆ ಫ್ಯಾಕ್ಟರ್ಸ್ in which mother may increase the risk of this condition. Age over 40 years, alcoholism, diabetic mother, poor nutrition during pregnancy, or rubella virus, or any viral infection during pregnancy. These are the causes or factors are contributing this cardiac defects, especially TGA.
transposition of great heart risk. Next, what are the symptoms? Blueness of the skin, clubbing of fingers or toes, poor feeding, baby not get proper feed, shortness of breath. These are the symptoms of TGA. Next, diagnosis. Diagnosis can be done during auscultation, like the healthcare provider detecting murmur sound while listening to the chest with stethoscope. ಮತ್ತೆ ಸ್ಕಿನ್ ಅಂಡ್ ಮೌತ್ ಆಫ್ ದ ಬೇಬಿ ವಿಲ್ ಎಲ್ಲ ಬ್ಲೂ ಕಲರ್ ಆಗಿ ಚೇಂಜ್ ಆಗಿರುತ್ತೆ. ಅದಲ್ದೇನೆ ಇದೆಲ್ಲ ಫಿಸಿಕಲ್ ಎಕ್ಸಾಮಿನೇಷನ್. ಅದಲ್ದೇನೆ ಅದರ್ ಟೆಸ್ಟ್ ಕಾರ್ಡಿಯಾಕ್ ಕ್ಯಾಥೆಟರೈಸೇಷನ್, ಚೆಸ್ಟ್ ಎಕ್ಸ್ರೇ, ಇಸಿಜಿ, ಪಲ್ಸ್ ಆಕ್ಸಿಮೀಟರ್ ಟು ಚೆಕ್ ದ ಆಕ್ಸಿಜನ್ ಲೆವೆಲ್, echocardiogram. These are the diagnosis. Next, treatment. ಬೇಬಿಗೆ ಇಮಿಡಿಯೇಟ್ ಆಗಿ ಪ್ರೋಸ್ಟಾಗ್ಲಾಂಡಿನ್ ಮೆಡಿಸಿನ್ ಐವಿ ಮೂಲಕ ಕೊಡಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಈ ಮೆಡಿಸಿನ್ ಡಕ್ಟಸ್ ಆರ್ಟೀರಿಯಸಿಸ್ ಅನ್ನೋ ಒಂದು ಬ್ಲಡ್ ವೆಸಲ್ಸ್ ನ ಓಪನ್ ಮಾಡಿ ಇಡುತ್ತೆ. ಸೊ ಅದರಿಂದ ಏನಾಗುತ್ತೆ, some mixing of two blood circulation ಮಿಕ್ಸ್ ಆಗಿ ಆಗಂತ ಚಾನ್ಸಸ್ ಇರುತ್ತೆ. So usually this procedure will take long and flexible tube. So maybe ಏನಾದ್ರೂ ಚಾನ್ಸಸ್ ಇದ್ರೆ ಆರ್ಟರಿಯಲ್ ಸೆಪ್ಟಮ್ ಅಲ್ಲಿ ಹೋಲ್ ಲಾರ್ಜ್ ಹೋಲ್ ನ ಕ್ರಿಯೇಟ್ ಮಾಡ್ಬೇಕಾಗ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಬ್ಲಡ್ ನ ಮಿಕ್ಸ್ ಆಗಕ್ಕೆ. ಮತ್ತೆ ಪ್ರಿವೆನ್ಷನ್ ಇವಾಗ ಯಾರಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಫಸ್ಟ್ ರುಬೆಲಾ ವೈರಸ್ ಎಗೇನೆಸ್ಟ್ ಇಮ್ಯುನೈಸ್ ಮಾಡ್ಕೋಬೇಕು. ಮತ್ತೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು. ಮತ್ತೆ ಆಲ್ಕೋಹಾಲ್ ಎಲ್ಲ ಅವಾಯ್ಡ್ ಮಾಡಬೇಕು. ಒಳ್ಳೆ ಗುಡ್ ಡಯಟ್ ನ ತಗೋಬೇಕು. ನೆಕ್ಸ್ಟ್, ಪಲ್ಮನರಿ ಅಟ್ರಿಷಿಯಾ ಇದು ಒಂದು ಟೈಪ್ ಆಫ್ ಹಾರ್ಟ್ ಡಿಸೀಸ್. ಇದು ಹುಟ್ಟಾಗಿಂದಾನೇ ಕಾಣಿಸ್ಕೊಳ್ಳುತ್ತೆ. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಲ್ಮನರಿ ವ್ಯಾಲ್ವ್ಸ್ ಇರುತ್ತಲ್ಲ ಅದು ಪ್ರಾಪರ್ ಆಗಿ ಫಾರ್ಮ್ ಆಗಿರಲ್ಲ. ಸೊ ಸಿಂಪ್ಟಮ್ಸ್ ಏನೇನಪ್ಪ ಅಂದ್ರೆ ಬ್ಲೂಯಿಶ್ ಡಿಸ್ಕಲರೇಷನ್ ಆಫ್ ಸ್ಕಿನ್, ಸೈನಸಿಸ್, ಮತ್ತೆ ಫಾಸ್ಟ್ ಬ್ರೀತಿಂಗ್, ಫೆಟಿಗ್, ಮತ್ತೆ ಪೂರ್ ಈಟಿಂಗ್ ಹ್ಯಾಬಿಟ್ಸ್. ಬೇಬಿ ವಿಲ್ ನಾಟ್ ಟೇಕ್ ಫೀಡ್ ಪ್ರಾಪರ್ಲಿ ಅಂಡ್ ಸ್ವೆಟಿಂಗ್ ಡ್ಯೂರಿಂಗ್ ಫೀಡಿಂಗ್, ಮತ್ತೆ ಶಾರ್ಟ್ನೆಸ್ ಆಫ್ ಬ್ರೀತ್ ಇರುತ್ತೆ. ಇದೆಲ್ಲ ಸಿಂಪ್ಟಮ್ಸ್. ನೆಕ್ಸ್ಟ್ ಟ್ರೀಟ್ಮೆಂಟ್ ಸೇಮ್ ಪ್ರೋಸ್ಟಾಗ್ಲಾಂಡಿನ್ E1. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬ್ಲಡ್ ವೆಸಲ್ಸ್ ಓಪನ್ ಆಗಿ ಇರುತ್ತೆ ಪಲ್ಮರಿ ಆರ್ಟರಿ ಮತ್ತೆ ಅಯೋರ್ಟಾ ಮಧ್ಯ. ನೆಕ್ಸ್ಟ್ ಟ್ರೈಕಸ್ಪಿಡ್ ಅಟ್ರಿಷಿಯಾ ಅಂತಂದ್ರೆ ಇದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಆಗಿರುತ್ತೆ ಅಥವಾ ಆರ್ಟೀರಿಯಲ್ ಸೆಪ್ಟಲ್ ಡಿಫೆಕ್ಟ್ ಆಗಿರುತ್ತೆ, ಇಲ್ಲಾಂದ್ರೆ ವೆಂಟ್ರಿಕ್ಯುಲರ್ ಅಂಡ್ ಆರ್ಟೀರಿಯಲ್ ಸೆಪ್ಟಲ್ ಡಿಫೆಕ್ಟ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಒನ್ ಟೆಟ್ರಾಲಜಿ ಆಫ್ ಫ್ಯಾಲೆಟ್. ಅದು ಒಂದು ಟೈಪ್ ಆಫ್ ಹಾರ್ಟ್ ಡಿಸೀಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅನಾಟಮಿಕಲ್ ಅಬ್ನಾರ್ಮ್ಯಾಲಿಟೀಸ್ ಇಂದ ಪಲ್ಮನರಿ ಔಟ್ಫ್ಲೋ ಟ್ರ್ಯಾಕ್ಟ್
ಅಬ್ಸ್ಟ್ರಕ್ಟ್ ಆಗಿ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಮತ್ತೆ ರೈಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಮತ್ತೆ ಓವರ್ ರೀಡಿಂಗ್ ಆಫ್ ಅಯೋಟಾ. ಇಲ್ಲಿ ನೋಡ್ಬೋದು ಫಸ್ಟ್ ಪಿಕ್ಚರ್ಗೂ ಸೆಕೆಂಡ್ ಪಿಕ್ಚರ್ಗೂ ಇಲ್ಲಿ ಟೆಟ್ರಾಲಜಿ ಆಫ್ ಫ್ಯಾಲೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟೆಟ್ರಾ ಅಂದ್ರೆ ನಿಮ್ಗೆ ಗೊತ್ತು 4 ಅಂತ. ಸೊ 4 ಡಿಫೆಕ್ಟ್ಸ್ ಜೊತೆ ಏನೇನಂದ್ರೆ ಪಲ್ಮನರಿ ಔಟ್ಫ್ಲೋ ಟ್ರ್ಯಾಕ್ಟ್ ಅಬ್ಸ್ಟ್ರಕ್ಷನ್. ಇಲ್ಲಿ ನೋಡ್ತಾ ಇರ್ಬೋದು ಪಲ್ಮನರಿ ಈ ಪಿಕ್ಚರ್ ಅಲ್ಲಿ ನೋಡಿ ಪಲ್ಮನರಿ ಟ್ರ್ಯಾಕ್ಟ್ ಎಷ್ಟು ನ್ಯಾರೋ ಆಗಿದೆ. ಸೊ ಅದಕ್ಕೆ ಪಲ್ಮನರಿ ಔಟ್ಫ್ಲೋ ಟ್ರ್ಯಾಕ್ಟ್ ಅಬ್ಸ್ಟ್ರಕ್ಷನ್ ಆರ್ ಪಲ್ಮನರಿ ಸ್ಟೆನೋಸಿಸ್. ನೆಕ್ಸ್ಟ್ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್. ವೆಂಟ್ರಿಕ್ಯುಲರ್ ಮತ್ತೆ ಸೆಪ್ಟಲ್ ಡಿಫೆಕ್ಟ್ ಇಂದ. ನೆಕ್ಸ್ಟ್ ರೈಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ. ರೈಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ. ನೆಕ್ಸ್ಟ್ ಓವರ್ ರೀಡಿಂಗ್ ಆಫ್ ಅಯೋಟಾ. ಈ ಎಲ್ಲಾ ಕಂಡೀಷನ್ ಸೇರಿ ಟೆಟ್ರಾಲಜಿ ಆಫ್ ಫ್ಯಾಲೆಟ್. ನೆಕ್ಸ್ಟ್ ಪರ್ಸಿಸ್ಟೆಂಟ್ ಡಕ್ಟಸ್ ಆರ್ಟೆರಿಯಸಿಸ್ ಆರ್ ಪೇಟೆಂಟ್ ಡಕ್ಟಸ್ ಆರ್ಟೆರಿಯಸಿಸ್ ಅಂತಂದ್ರೆ ಇದು ಒನ್ ಟೈಪ್ ಆಫ್ ಕಂಜೆನೈಟಲ್ ಹಾರ್ಟ್ ಡಿಸೀಸ್. ಇಲ್ಲಿ ಮ್ಯೂನಿಸ್ ಡಕ್ಟಸ್ ಆರ್ಟೆರಿಯಸಿಸ್ ಏನಾಗುತ್ತೆ ಫೇಲ್ಸ್ ಟು ಕ್ಲೋಸ್ ಆಫ್ಟರ್ ಬರ್ತ್. ಯೂಶಲಿ ಆಫ್ಟರ್ ಬರ್ತ್ ಆದ್ಮೇಲೆ ಡಕ್ಟಸ್ ಆರ್ಟೆರಿಯಸಿಸ್ ಕ್ಲೋಸ್ ಆಗಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅದು ಈ ಕಂಡೀಷನ್ ಇರೋ ನ್ಯೂನೆಟ್ಸ್ ಎಲ್ಲ ಅದು ಕ್ಲೋಸ್ ಆಗಲ್ಲ. ಅರ್ಲಿ ಸಿಂಪ್ಟಮ್ಸ್ ಆರ್ ಅನ್ಕಾಮನ್ ಬಟ್ ಇನ್ ದ ಫಸ್ಟ್ ಇಯರ್